ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಪ್ರಮುಖ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇವು ಮುಂಬರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಉಪಯುಕ್ತ ಆಗ್ತಕ್ಕಂಥ ಒಂದು ಪ್ರಶ್ನೆಗಳದವ. ಇನ್ನು ಯಾರು ಈ ಹುದ್ದೆಗೆ ಅಪ್ಲೈ ಮಾಡಿಲ್ಲ, ಈ ರೀಸೆಂಟ್ ಆಗಿ ಅರ್ಜಿಯನ್ನು ಕರೆಯಲಾಗ್ಯದ. ಅಪ್ಲೈ ಮಾಡ್ರಿ, ಎಲ್ಲರೂ PUC ಮುಗ್ದಿದ್ರೆ ಅಪ್ಲೈ ಮಾಡಬಹುದು. ಮುಂಚೆ ನಿಮ್ಮ PUCಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನ ಪರಿಗಣನೆ ಮಾಡಿ ಸೆಲೆಕ್ಷನ್ ಮಾಡ್ತಿದ್ರು, ನೇರ ನೇಮಕಾತಿ ಇತ್ತು. ಇವಾಗ ಹಾಗಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದ. 2 ಪರೀಕ್ಷೆಗಳಿರ್ತಾವ, ಒಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಅಧ್ಯಯನ ಅಂತಕ್ಕಂಥ 2 ಪರೀಕ್ಷೆಗಳಿರ್ತಾವ. ಆ ಪರೀಕ್ಷೆಗಳಲ್ಲಿ ನೀವು ತೆಗೆದುಕೊಳ್ಳತಕ್ಕಂಥ ಅಂಕಗಳ ಮೇಲೆ ಆಯ್ಕೆ ಪ್ರಕ್ರಿಯೆ ಜರುಗುತ್ತದ. ಅದಕ್ಕೋಸ್ಕರ ಎಲ್ಲರೂ ಅಪ್ಲೈ ಮಾಡ್ರಿ. ಅಪ್ಲೈ ಮಾಡಿಬಿಟ್ಟು ಸ್ಟಡಿ ಕಡೆ ಫೋಕಸ್ ಮಾಡ್ರಿ ಅಂತಕ್ಕಂಥದ್ದು ನಮ್ಮ ಒಂದು ಸಂದೇಶ. ಅದಕ್ಕೋಸ್ಕರ ಪ್ರಮುಖ ಪ್ರಶ್ನೆಗಳದಾವ, ಕೊನೆ ತನಕ ನೋಡಿ ಅಂತಕ್ಕಂಥದ್ದು. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ, ಯಾವ ರಾಜ್ಯವು ಸಡಕ್ ಸುರಕ್ಷಾ ಫೋರ್ಸ್ ಉಪಕ್ರಮವನ್ನು ಇತ್ತೀಚೆಗೆ ಆರಂಭಿಸಿದೆ ಅಂತಕ್ಕಂಥದ್ದು. ಯಾವ ರಾಜ್ಯವು ಸಡಕ್ ಸುರಕ್ಷಾ ಫೋರ್ಸ್ ಅಂತಕ್ಕಂಥ ಉಪಕ್ರಮವನ್ನು ಆರಂಭಿಸಿದೆ? ಈ ಒಂದು ಪ್ರಶ್ನೆಗೆ ಆಯ್ಕೆಗಳಿದ್ದಾವೆ: ಹರಿಯಾಣ, ರಾಜಸ್ಥಾನ, ಪಂಜಾಬ, ಗುಜರಾತ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಪಂಜಾಬ್ ರಾಜ್ಯ ಸರ್ಕಾರ ಸಡಕ್ ಸುರಕ್ಷಾ ಫೋರ್ಸ್ ಅಂತಕ್ಕಂಥ ಉಪಕ್ರಮ ಜಾರಿಗೆ ತಂದಿರತಕ್ಕಂಥ ರಾಜ್ಯವಾಗಿದೆ. ಎರಡನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ತಮಿಳಿನ ಯಾವ ನಟರು ಅಥವಾ ನಟ ತಮಿಳಿಗ ವೆಂಟ್ರಿ ಕಳಗಂ ಅಂತಕ್ಕಂಥ ಹೊಸ ಪಕ್ಷವನ್ನ ಘೋಷಿಸುವ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದ್ದಾರೆ ಅಂತಕ್ಕಂಥದ್ದಿದೆ. ವಿಜಯ ದೇವರಕೊಂಡ, ವಿಜಯ ದಳಪತಿ, ವಿಜಯ ಅಂತಿನಿ, ವಿಜಯ ಸೇತುಪತಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇವರಲ್ಲಿ ಯಾರು ಇತ್ತೀಚೆಗೆ ಹೊಸ ಪಕ್ಷವನ್ನ ಘೋಷಿಸುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದಾರೆ ಅಂದ್ರೆ ಆಯ್ಕೆ 2, ವಿಜಯ ದಳಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಫೆಬ್ರವರಿ 2024ರಲ್ಲಿ ಸುದ್ದಿಯಲ್ಲಿದ್ದ INS ಸಂದಾಯಕ್. INS ಸಂದಾಯಕ್ ಎಂದರೇನು ಅಂತಕ್ಕಂಥದ್ದು ಅಥವಾ ಇದರ ಕಾರ್ಯವೇನು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು. INS ಸಂದಾಯಕ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಇದೊಂದು ಒಂದು ಸಮೀಕ್ಷೆಯ ಹಡಗು ಅಂತಕ್ಕಂಥದ್ದು ನೋಡ್ತೀವಿ. INS ಸಂದಾಯಕ್ ಒಂದು ಸಮೀಕ್ಷೆ ಹಡಗು. ಆಯ್ಕೆ 1 ಸರಿಯಾಗಿರತಕ್ಕಂಥದ್ದು. 4ನೇ ಪ್ರಶ್ನೆ, ಪ್ರಸ್ತುತ ನಂದಿನಿ ಬ್ರ್ಯಾಂಡ್, ಇದು ಬ್ರ್ಯಾಂಡ್ ಆಗಬೇಕಿತ್ತು, ನಂದಿನಿ ಬ್ರ್ಯಾಂಡ್ನ ರಾಯಭಾರಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಶಿವರಾಜ್ ಕುಮಾರ್, ಸುದೀಪ್, ಡಾಲಿ ಧನಂಜಯ್, ದರ್ಶನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಿವರಾಜ್ ಕುಮಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇವರು ಪ್ರಸ್ತುತ ನಂದಿನಿ ಬ್ರ್ಯಾಂಡ್ನ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ಹೈಕೋರ್ಟ್ಗೆ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ರವಿ ಮಳಿಮಠ, DY ಚಂದ್ರಚೂಡ, NV ಅಂಜಾರಿಯಾ, PS ದಿನೇಶ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ NV ಅಂಜಾರಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. DY ಚಂದ್ರಚೂಡರವರು ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ಗೆ NV ಅಂಜಾರಿಯಾ ಅಂತಕ್ಕಂಥವ್ರು ನ್ಯಾಯಮೂರ್ತಿಗಳಾಗಿ ನೇಮಕವಾಗಿರತಕ್ಕಂಥವ್ರು. 6ನೇ ಪ್ರಶ್ನೆ, ಇತ್ತೀಚೆಗೆ ಫಿಟ್ ಇಂಡಿಯಾ ಮೂವ್ಮೆಂಟ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕವಾಗಿದ್ದಾರೆ? 6ನೇ ಪ್ರಶ್ನೆಗೆ ಒಂದು ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ರಾಜ್ಕುಮಾರ್ ಯಾದವ್, ನರೇಂದ್ರ ಯಾದವ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 4, ನರೇಂದ್ರ ಯಾದವ್ ಅಂತಕ್ಕಂಥವ್ರು ಪ್ರಸ್ತುತ ಫಿಟ್ ಇಂಡಿಯಾ ಮೂವ್ಮೆಂಟ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿರ್ತಕ್ಕಂಥವ್ರು. 7ನೇ ಪ್ರಶ್ನೆ, ಫೆಬ್ರವರಿ 2024ರಲ್ಲಿ PM ನರೇಂದ್ರ ಮೋದಿ ಅವರು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ದೇಶಾದ್ಯಂತ ವಿಶ್ವದ ಅತಿದೊಡ್ಡ ಸಹಕಾರಿ ಧಾನ್ಯ ಸಂಗ್ರಹ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಆಯ್ಕೆಗಳಿದ್ದಾವೆ. ವಿಕಸಿತ ಭಾರತ ಆಕ್ಟ್ 2047, ಅಂತ್ಯೋದಯ ಅನ್ನ ಯೋಜನೆ, ಸಹಕಾರ ಸೇ ಸಮೃದ್ಧಿ ಕಾರ್ಯಕ್ರಮ, ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತಾ ಕಾರ್ಯಕ್ರಮ ಅಂತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಧಾನ್ಯಗಳ ಸಂಗ್ರಹ ಯೋಜನೆಯನ್ನ ಪ್ರಾರಂಭಿಸಿರತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ
ನರೇಂದ್ರ ಮೋದಿ ಅವರು ಯಾವ ಕಾರ್ಯಕ್ರಮವನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಸಹಕಾರ್ ಸೇ ಸಮೃದ್ಧಿ ಕಾರ್ಯಕ್ರಮ ಅಂತಕ್ಕಂಥದ್ದು ಇತ್ತೀಚೆಗೆ ಧಾನ್ಯ ಸಂಗ್ರಹ ಯೋಜನೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಹೋಮೋಸೇಪ್ ಆಂಟಮ್ ಅಂತಕ್ಕಂಥದ್ದು. ಹೋಮೋಸೇಪ್ ಆಟಮ್ ಎಂದರೆ ಏನು ಅಂತಕ್ಕಂಥದ್ದು ಈ ಪ್ರಶ್ನೆ ಇದೆ. ಪುರಾತನ ನೀರಾವರಿ ತಂತ್ರ, ಪ್ರಾಚೀನ ಔಷಧೀಯ ಅಭ್ಯಾಸ, ಸೆಪ್ಟಿಕ್ ಟ್ಯಾಂಕ್ ಮ್ಯಾನ್ಹೋಲ್ ಕ್ಲೀನಿಂಗ್ ರೋಬೋಟೋ, ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ಅಂತಕ್ಕಂಥದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೋಮೋಸೇಪ್ ಆಟಮ್ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ. ಸರಿಯಾದ ಉತ್ತರ ನೋಡೋದಾದ್ರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಸೇಫ್ಟಿ ಟ್ಯಾಂಕ್ ಮ್ಯಾನ್ ಹೋಲ್ ಕ್ಲೀನಿಂಗ್ ನ ರೋಬೋಟ್ ನ ಹೆಸರಾಗ್ಯದ. ಇದೊಂದು ರೋಬೋಟ್ ಅಂತಕ್ಕಂಥದ್ದು ಹೋಮೋಸೇಪ್ ಆಟಮ್ ಅಂತಕ್ಕಂಥದ್ದು. ಧರ್ಮ ಗಾರ್ಡಿಯನ್ ವ್ಯಾಯಾಮವನ್ನು ಯಾವ 2 ದೇಶಗಳ ನಡುವೆ ನಡೆಸಲಾಗುತ್ತದೆ ಅಂತಕ್ಕಂಥದ್ದು. ಧರ್ಮ ಗಾರ್ಡಿಯನ್ ಅಂತಕ್ಕಂಥದ್ದು ಯಾವ 2 ದೇಶಗಳ ನಡುವೆ ನಡೀತಕ್ಕಂಥ ಒಂದು ಸಮರಾಭ್ಯಾಸವಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಭಾರತ ಈಜಿಪ್ಟ್, ಭಾರತ ಜಪಾನ್, ಭಾರತ ಶ್ರೀಲಂಕಾ, ಭಾರತ ಆಸ್ಟ್ರೇಲಿಯಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅಥವಾ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ಭಾರತ ಮತ್ತು ಜಪಾನ್ ನಡುವೆ ಧರ್ಮ ಗಾರ್ಡಿಯನ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಅಥವಾ ವ್ಯಾಯಾಮ ಜರುಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಅತಿ ಉದ್ದದ ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟನೆ ಮಾಡಿದರು? ಕೇರಳ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದ್ರೆ ಗುಜರಾತಿನ ಒಂದು ಜಿಲ್ಲೆಯಲ್ಲಿ ಏನ್ ಮಾಡ್ತಾರೆ ಇವರು ಸುದರ್ಶನ ಕೇಬಲ್ ಸೇತುವೆ ಅಂತಕ್ಕಂಥ ಅತಿ ಉದ್ದದ ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಬಹುದು. ನರೇಂದ್ರ ಮೋದಿ ಅವರು. ಯಾವ ರಾಜ್ಯ ಅಂತ ಕೇಳಿದ್ರೆ ಅದು ಗುಜರಾತ್ ರಾಜ್ಯದಲ್ಲಿ. ವಾನ ಮಿತ್ರ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ? ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಬಿಹಾರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹರಿಯಾಣ ರಾಜ್ಯ ಸರ್ಕಾರ ವಾನ ಮಿತ್ರ ಯೋಜನೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಇತ್ತೀಚಿನ ವರದಿ ಪ್ರಕಾರ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಚಿರತೆಯ ದಾಖಲಿಸಿದೆ? ಅಂದ್ರೆ ಆ ರಾಜ್ಯದಲ್ಲಿ ಚಿರತೆಗಳು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು ಯಾವ ರಾಜ್ಯ ಅಂತಕ್ಕಂಥದ್ದು ರಾಜಸ್ಥಾನ, ಕೇರಳ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಚಿರತೆಗಳು ಕಂಡು ಬಂದಿರತಕ್ಕಂಥದ್ದು. ನೌಕಾ ವ್ಯಾಯಾಮವಾಗಿರತಕ್ಕಂಥ ಮಿಲನ್ 2024 ಎಲ್ಲಿ ಆಯೋಜಿಸಲಾಗಿತ್ತು? ಮಿಲನ್ 2024 ಅಂತಕ್ಕಂಥದ್ದು ಯಾವ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿತ್ತು? ಮುಂಬೈ, ಕಟಕ್, ವಿಶಾಖಪಟ್ಟಣಂ, ಚೆನ್ನೈ ಅಂತಕ್ಕಂಥದ್ದು ಆಯ್ಕೆಗಳಿದಾವೆ. ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ವಿಶಾಖಪಟ್ಟಣಂನಲ್ಲಿ 2024 ಅಂದ್ರೆ ನೌಕಾ ವ್ಯಾಯಾಮವಾಗಿರ್ತಕ್ಕಂಥ ಮಿಲಾನ್ 2024 ಅಥವಾ ಮಿಲಾನ್ 2024 ಅಂತಕ್ಕಂಥದ್ದು ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೊಸ ಸದಸ್ಯತ್ವ ಪಡೆದಿದೆ? ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೊಸ ರಾಷ್ಟ್ರದ ಸೇರ್ಪಡೆಯಾಗಿದೆ ಅಥವಾ ಹೊಸ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ. ಮಾಲ್ಟಾ, ಚಿಲ್ಲಿ, ಅಲ್ಬೇನಿಯಾ, ಕತಾರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಟಾ ಅಂತಕ್ಕಂಥದ್ದು ನೋಡಿ ಸರಿಯಾದ ಉತ್ತರವಾಗಿದೆ. ಇದೇನಾಗ್ಯದ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಹೊಸ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಮಾಲ್ಟಾ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಭಾರತದ ಶ್ರೇಣಿ ಏನು ಅಂತಕ್ಕಂಥದ್ದು ಭಾರತದ ಸ್ಥಾನ ಯಾವುದು ಅಂತಕ್ಕಂಥದ್ದು 84ನೇ ಸ್ಥಾನ, 85ನೇ ಸ್ಥಾನ, 86ನೇ ಸ್ಥಾನ, 87ನೇ ಸ್ಥಾನ ಅಂತಕ್ಕಂಥದ್ದು. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಭಾರತದ ಸ್ಥಾನ
85ನೇ ಸ್ಥಾನ ನೋಡಿ, 85ನೇ ಸ್ಥಾನದಲ್ಲಿ ಭಾರತ ಕಂಡು ಬರ್ತಕ್ಕಂಥದ್ದು. ಬುಡಕಟ್ಟು ವಿದ್ಯಾರ್ಥಿಗಳ ಆರೋಗ್ಯದ ಕುರಿತು ಬುಡಕಟ್ಟು ವ್ಯವಹಾರ ಸಚಿವಾಲಯವು ಯಾರೊಂದಿಗೆ ಜಂಟಿ ಉಪಕ್ರಮವನ್ನು ಪ್ರಾರಂಭಿಸಿದೆ? ಬುಡಕಟ್ಟು ವಿದ್ಯಾರ್ಥಿಗಳ ಆರೋಗ್ಯದ ಕುರಿತು ಬುಡಕಟ್ಟು ವ್ಯವಹಾರ ಸಚಿವಾಲಯವು ಯಾರೊಂದಿಗೆ ಜಂಟಿ ಉಪಕ್ರಮವನ್ನು ಅಥವಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಯುಷ್ ಸಚಿವಾಲಯ, ನೀತಿ ಆಯೋಗ, ಬಿ ಮತ್ತು ಸಿ ಎರಡು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿಯಾದ ಇರ್ತಕ್ಕಂಥದ್ದು. ಆಯುಷ್ ಸಚಿವಾಲಯದೊಂದಿಗೆ ಬುಡಕಟ್ಟು ವಿದ್ಯಾರ್ಥಿಗಳ ಒಂದು ಆರೋಗ್ಯದ ಕುರಿತು ಏನ್ ಮಾಡ್ತದ, ಬುಡಕಟ್ಟು ವ್ಯವಹಾರ ಸಚಿವಾಲಯ ಈ ಆಯುಷ್ ಸಚಿವಾಲಯದೊಂದಿಗೆ ಕೂಡಿಕೊಂಡು ಈ ಒಂದು ಜಂಟಿ ಉಪಕ್ರಮವನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವ ಸಿಂಡ್ರಿ ರಸಗೊಬ್ಬರ ಸ್ಥಾವರವು ಯಾವ ರಾಜ್ಯದಲ್ಲಿದೆ? ಸಿಂಡ್ರಿ ರಸಗೊಬ್ಬರ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಜಾರ್ಖಂಡ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಾರ್ಖಂಡ್ನಲ್ಲಿ ಸಿಂಡ್ರಿ ರಸಗೊಬ್ಬರ ಸ್ಥಾವರ ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮಾಹಿತಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬಯೋಟ್ರಿಗ್ ಅಂತಕ್ಕಂಥದ್ದು, ಬಯೋಟ್ರಿಗ್ ಎಂದರೆ ಏನು ಅಂತಕ್ಕಂಥದ್ದು, ಇದರ ಅರ್ಥ ಏನು ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದ್ರೆ ಆಯ್ಕೆ ಎ ಸರಿಯಾಗಿರತಕ್ಕಂಥ, ಆಯ್ಕೆ 1 ಸರಿಯಾಗಿರತಕ್ಕಂಥದ್ದು. ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನದಲ್ಲಿ ಬಯೋಟ್ರಿಗ್ ಅಂತಕ್ಕಂಥದ್ದು ಬಳಕೆ ಮಾಡಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಬಯೋಟ್ರಿಗ್ ಅಂದ್ರೆ ಇದೊಂದು ತ್ಯಾಜ್ಯ ನಿರ್ವಹಣೆ ಮಾಡತಕ್ಕಂಥದ್ದು ತಂತ್ರಜ್ಞಾನವಾಗಿದೆ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಮ್ಸರ ಸೈಟ್ಗಳು ದಾಖಲಿಸಿದೆ ಅಂತಕ್ಕಂಥದ್ದು? ರಾಮ್ಸರ ತಾಣಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳ ಗಳಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು? ಕೇರಳ, ಉತ್ತರ ಪ್ರದೇಶ, ತಮಿಳುನಾಡು, ಗುಜರಾತ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗಳ ಸರಿಯಾದ ಉತ್ತರ ನೋಡುವುದಾದರೆ ತಮಿಳುನಾಡಿನ ಅತಿ ಹೆಚ್ಚು ರಾಮ್ಸರ ತಾಣಗಳ ಪಟ್ಟಿಯನ್ನು ದಾಖಲಿಸಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಾರ್ತಾಂಡ ಸೂರ್ಯ ದೇವಾಲಯವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡೋಣ. ಲಡಾಖ್, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಮಾರ್ತಾಂಡ ಸೂರ್ಯ ದೇವಾಲಯ ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನು ನೋಡಿದ್ವಿ. ಇವೆಲ್ಲವೂ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.